ಮೇಕಪ್ ಮಾಡ್ಕೊಳ್ಳೋದ್ರ ವಿಡಿಯೋ ಮಾಡಿದಾರೆ ನೋಡಿ ಇವರು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಒಂದು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ 7:30. ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಕೂಡ ಇತ್ತು, ಹಾಗಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇವತ್ತು ಬೆಂಗಳೂರಿಗೆ ಹೋಗ್ತಾ ಇರುವಂಥದ್ದು, ಹಾಗೆಯೇ ಫಸ್ಟು ನಾನು ಯೂಟ್ಯೂಬರ್ಸ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದು ಯಾವ ಪ್ಲೇಸು ಅಂತ ಮುಂದೆ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಈಗ ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಈ ಪ್ಲೇಸ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತಲ್ಲ ಇದು ಯಾವ ಮಾಲ್ ಅಂತ. ಹೌದು, ಇದು ಓರಿಯನ್ ಮಾಲ್. ಈ ಪ್ಲೇಸು 3 ಜನಕ್ಕೂ ಹತ್ತಿರ ಆಗುತ್ತೆ, ಹಾಗಾಗಿ ಇಲ್ಲೇ ಮೀಟ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಒಬ್ಬರು ಫ್ರೆಂಡ್ ಬಂದಿದ್ದಾರೆ, ಹಾಗಾಗಿ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಬಂದು ತುಂಬ ಹೊತ್ತಾಗಿತ್ತು. ತುಂಬ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಗೀತಕ್ಕ ಬಂದಮೇಲೆ ನಾನು ಒಳಗಡೆ ಬಂದೆ. ಇವ್ರು ಬಂದಾಗಲೇ 11:30 ಆಗಿತ್ತು. ಇವ್ರದ್ದು ಚಾನಲ್ ಇದೆ, ಗೀತಾ ಬ್ಲಾಗ್ಸ್ ಇನ್ ಕನ್ನಡ ಅಂತ. ಇವ್ರು ಬಂದರು. ಇವ್ರು ಬಂದಾದಮೇಲೆ ತುಂಬ ಹೊತ್ತಾದಮೇಲೆ ಇನ್ನೊಬ್ಬರು ಫ್ರೆಂಡ್ ಬಂದರು. ಅವ್ರು ಯಾರು ಅಂತ ಆಮೇಲೆ ತೋರಿಸ್ತೀನಿ. ತುಂಬ ಹೊತ್ತು ಇವ್ರ ಜೊತೆ ಮಾತಾಡಿಕೊಂಡು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದೆ. ತುಂಬ ಖುಷಿ ಅಂತ ಅನ್ನಿಸ್ತು. ಹಾಗೆಯೇ ಲಾಸ್ಟ್ ಇಯರ್ ಕೂಡ ಇದೇ ಮಾಲಲ್ಲಿ ನಾವು ಮೀಟ್ ಮಾಡಿದ್ವಿ. 1 ವರ್ಷ ಆಯಿತು. ಮಾತಾಡಿಕೊಂಡು ಮಾಲೆಲ್ಲ ಒಂದು ರೌಂಡ್ ಹಾಕ್ಕೊಂಬಂದ್ವಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನಾನು ಹಾಸನಿಂದನೇ ಬೇಗ ಬಂದಿದ್ದೆ. ಇವರು ಬೆಂಗಳೂರಲ್ಲೇ ಇರೋದು ಇವರಿಬ್ರು. ಇವರು ಸ್ವಲ್ಪ ಲೇಟಾಗಿ ಬಂದರು ಗೊತ್ತಾ. ಇಂಥ ಫ್ರೆಂಡ್ಸು ತುಂಬ ಹೊತ್ತು ಕಾಯಿಸ್ಬಿಟ್ರು ಗೊತ್ತಾ ನನ್ನನ್ನು. ಆದರೂ ಬೇಜಾರಿಲ್ಲ, ಯಾಕೆಂದರೆ ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ ಮೀಟ್ ಮಾಡೋಣ ಅಂದ ತಕ್ಷಣ ಅವರಿಬ್ಬರು ಬರ್ತೀನಿ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ಅವರಿಬ್ಬರು ತುಂಬ ಬ್ಯುಸಿ ಇರ್ತಾರೆ. ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ನನ್ನನ್ನು ಮೀಟ್ ಮಾಡೋಕ್ಕೆ ಬಂದ್ರಲ್ಲ, ಅದು ನಂಗೆ ತುಂಬ ಖುಷಿಯಾಯಿತು. ಇದೇ ಅಲ್ವಾ ನಿಜವಾದ ಫ್ರೆಂಡ್ಶಿಪ್ ಅಂದರೆ. ಈಗ ಇನ್ನೊಬ್ಬರು ಫ್ರೆಂಡ್ ಬಂದರು, ಇವರು ಗಾಯತ್ರಿ ಅಂತ. ಗಾಯತ್ರಿ ಹಾಬೀಸ್ ಅಂತ ಇವರ ಚಾನಲ್ ಇದೆ. ಇವ್ರು ಬಂದಮೇಲೆ ಮತ್ತೆ ಮೇಲೆ ಬಂದ್ವಿ. ಇಲ್ಲಿ ಕಾಮತ್ ಅಂತ ಇದೆ, ಇಲ್ಲಿಗೆ ಬಂದ್ವಿ. ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಹೇಳಿದೆ ಕಾಫಿ ಕುಡ್ಕೊಂಬರೋಣ ಅಂತ. ಅವರಿಬ್ಬರು ಕಾಫಿ ಕುಡಿಯಲ್ಲ, ಬಾದಾಮ್ ಡ್ರಿಂಕ್ ತೊಗೊತೀನಿ ಅಂದರು. ಸರಿ ಅಂದ್ಬಿಟ್ಟು ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಈಗ ಬರೋ ತನಕ ಇಲ್ಲೇ ಹರಟೆ ಹೊಡ್ಕೊಂಡು ಇಲ್ಲೇ ನಿಂತಿದ್ವಿ. ತೊಗೊಂಡ್ಬಿಟ್ಟು ಮತ್ತೆ ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಕಡೆ ತುಂಬ ಬೋರ್ ಆಯ್ತಾ ನಿಮಗೆ, ಅಥವಾ ಎಂಜಾಯ್ ಮಾಡಿದ್ರೆ ಕಾಯೋದ್ರಲ್ಲಿ? ಬಟ್ ಪರವಾಗಿಲ್ಲ, ಬರತ್ತ ಅವ್ರ ಜೊತೆಲಿ ಒಬ್ಬರೇ ಬಿಟ್ಟೋಗಿದ್ರೆ ಕಷ್ಟ ಆಗ್ತಾಯಿತ್ತಲ್ವಾ. ಅವರು ಲೇಟಾಗಿ ಬಂದರು, ಕಾಯಿಸ್ಬಿಟ್ಟೆ ನಾನು. ಗಾಯತ್ರಿ ಅವರು ಬಂದು ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾನೆ ಇದ್ದರು. ಆದರೂ ಏನೂ ಬೇಜಾರಿಲ್ಲ. ಗಾಯತ್ರಿ ಅವ್ರು ಬಂದ ಮೇಲೇ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವ್ರು ಬಂದ ಮೇಲೆ ವಿಡಿಯೋ ಮಾಡಿದೆ. ಇವಾಗ ಕೆಳಗಡೆ ಕೂಡ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ಗಾಯತ್ರಿ ಹಾಬೀಸಿಂದ ಗಾಯತ್ರಿ, ಗೀತಾ ಬ್ಲಾಗ್ಸ್ ಇನ್ ಕನ್ನಡದಿಂದ ಗೀತಾ ಅವರು. ತುಂಬ ದಿನದ ನಂತರ ನಾವು ಸಿಕ್ಕಿರುವಂಥದ್ದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ನೀವಿಬ್ಬರು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಕೂಡ ತುಂಬ ಖುಷಿ ಆಯಿತು. ನೀವು ಬಂದಿದ್ದಕ್ಕೆ ನಾವು ಬಂದಿದ್ದು, ಇಲ್ಲಾಂದ್ರೆ ನಮಗೂ ಪ್ಲಾನ್ ಇರಲಿಲ್ಲ. ನಾವು ಮಾತಾಡೋದು ಕೇಳಿಸ್ತಾ ಇಲ್ಲ, ಗೊತ್ತಿಲ್ಲ, ಜೋರಾಗಿ ಮಾತಾಡಿದ್ರೆ ಕೇಳಿಸ್ಬೋದು. ನಾವು ಫ್ರೆಂಡ್ಸ್ ಆಗಿ 5 ವರ್ಷ ಹತ್ರ ಕಾಯ್ದು ಒಂದು ಗೀತಕ್ಕ ಅವ್ರನ್ನ ಮೀಟ್ ಮಾಡಿದ್ದೆ. ಗಾಯತ್ರಿ ಅವ್ರನ್ನ ಮೀಟ್ ಮಾಡಿರಲಿಲ್ಲ. ಇವತ್ತು ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಗೀತಕ್ಕ ಅವ್ರನ್ನ 3 ಸಲ ಏನೋ ಮೀಟ್ ಮಾಡಿದ್ದೆ. ಫಸ್ಟ್ ಟೈಮು ಗಾಯತ್ರಿ ಅವ್ರನ್ನ ಮೀಟ್ ಮಾಡಿದ್ದು. ನಾವು 3 ಜನರು ಒಂದೇ ಸರಿ ಚಾನಲ್ ಓಪನ್ ಮಾಡಿದ್ದು, ಆವಾಗಲೇ ಪರಿಚಯ ಕೂಡ ಆಗಿದ್ದು. ಆದರೆ ಮೀಟ್ ಮಾಡಿರಲಿಲ್ಲ ಅಲ್ವಾ. ಫೋನಲ್ಲಷ್ಟೇ ಕಾಂಟ್ಯಾಕ್ಟ್. ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿದ್ದು. ಥ್ಯಾಂಕ್ ಯು ಬಂದಿದ್ದಕ್ಕೆ. ನಾವೆಲ್ಲ ಫ್ರೆಂಡ್ಸ್ ಆಗಿ 5 ವರ್ಷ ಆಗಕ್ಕೆ ಬಂತು ಅಂತ ಹೇಳಿದ್ವಿ. ತುಂಬ ಖುಷಿಯಾಗುತ್ತೆ ಇಂಥ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಇರೋದು. ಹಾಗೆಯೇ ನಿಜವಾಗ್ಲೂ ಒಂದು ಮಾತು ಹೇಳಬೇಕು ಅಂದರೆ, ನಾವು ಬರೀ ಫೋನಲ್ಲೇ ತುಂಬ ಮಾತಾಡ್ತಾ ಇರ್ತೀವಿ, ಮೆಸೇಜ್ ಮಾಡ್ತಾ ಇರ್ತೀವಿ. ಆದರೆ ಈ ಥರ ಮೀಟ್ ಮಾಡಿದಾಗ ಅದರ ಖುಷಿನೇ ಬೇರೆ ಅಂತ ಹೇಳ್ಬೋದು. ತುಂಬ ಹೊತ್ತು ನಾವು ಒಟ್ಟಿಗೆ ಇದ್ವಿ, ತುಂಬ ಖುಷಿ ಅಂತ ಅನ್ನಿಸ್ತು. ಹಾಗೆ ಅವ್ರವ್ರ ಚಾನಲ್ಗೆ ವೀಡಿಯೋಸ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ.
ಇವಾಗ ಮಾಲ್ ಹತ್ತಿರ ಹೇಗಿದೆ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಈ ಪ್ಲೇಸ್ ಅಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಗೀತಾ ಅಕ್ಕ ಅವ್ರನ್ನ ಇದೇ ಪ್ಲೇಸಲ್ಲಿ ಮೀಟ್ ಮಾಡಿದ್ದು. ಹಾಗೆಯೇ 1 ವರ್ಷ ಆಯಿತು ನಾನು ಗೀತಕ್ಕ ಅವ್ರನ್ನ ಮೀಟ್ ಮಾಡಿ. ಗೀತಕ್ಕ ಅವರನ್ನು ನಾನು 4ನೇ ಸಲ ಮೀಟ್ ಮಾಡ್ತಾ ಇರೋದು. ಆದರೆ ಗಾಯತ್ರಿನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಕೂಡ ಅವ್ರು ಬರ್ತೀನಿ ಅಂತ ಹೇಳಿದರು. ಕಾರಣಾಂತರಗಳಿಂದ ಅವರಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಈ ಸಲ ಮಿಸ್ ಮಾಡ್ದಲೇ ಬಂದೇ ಬರ್ತೀನಿ ಅಂತ ಹೇಳಿದ್ರು, ಬಂದರು. ಹಾಗೆ ಇನ್ನೂ 3 ಜನ ಕ್ರಿಯೇಟರ್ಸ್ ಬರೋದಿತ್ತು, ಆದರೆ ಅವರು ಬರಲಿಲ್ಲ. ಅಲ್ಲಿಂದ ಇವಾಗ ನಾವು ಇಸ್ಕಾನ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ವಾಪಸ್ ಬರೋಣ ಅಂತ ಹೋಗ್ತಾ ಇರುವಂಥದ್ದು. ಮಾಲ್ಗೆ ತುಂಬ ಹತ್ತಿರದಲ್ಲಿ ಇದ್ದಂಥ ಒಂದು ಹೋಟೆಲ್ ಅಂದರೆ ಅದು ಹೋಟೆಲ್ ವಿರಾಟ್ ಅಂತ. ಇಲ್ಲಿಗೆ ಬಂದ್ವಿ, ಯಾಕೆಂದರೆ ಇದೇ ಹತ್ತಿರದಲ್ಲಿರೋದು, ಬೇರೆ ಯಾವುದೂ ಹೋಟೆಲ್ ಇರಲಿಲ್ಲ. ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ, ಲೇಟ್ ಬೇರೆ ಆಗಿತ್ತು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇವಾಗ ಹೋಟೆಲ್ ಒಳಗೆ ಹೋಗ್ತಾ ಇದ್ದೀವಿ. ಮೇಲೆ ಅಂತ ಅಂದ್ರಲ್ಲ, ಮೇಲೆ ಹೋಗಬೇಕು ಅಂತ. ಇವಾಗ ಏನೇನು ಬೇಕು ಅಂತ ಆರ್ಡ್ರ್ ಮಾಡಬೇಕು. ಅಷ್ಟೊತ್ತಿಗೆ ಗಾಯತ್ರಿ ಅವರು ಕೂಡ ತಮಾಷೆ ಮಾಡ್ತಾಯಿದ್ರು. ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ಹೀಗೆ ಅಲ್ವಾ. ನೋಡಿ, ಗಾಯತ್ರಿ ಅವ್ರು ಹೇಳ್ತಾಯಿದ್ರು 3 ಜನ ಡಾನ್ಗಳು ಇವತ್ತು ಹೋಟೆಲಿಗೆ ಬಂದಿದ್ದೀವಿ ಅಂತ. ಅದಕ್ಕೆ ಗೀತಕ್ಕ ಹೇಳ್ತಾಯಿದ್ರು, ಯಾವ ಆ್ಯಂಗಲಿಂದ ನೀವು ಡಾನ್ ಥರ ಕಾಣ್ತೀರಾ ಅಂತ. ಹಿಂಗೆ ತಮಾಷೆ ಮಾಡಿಕೊಂಡು ಮಾತಾಡ್ತಾಯಿದ್ರು. ಇವಾಗ ಆರ್ಡ್ರ್ ಕೂಡ ಮಾಡಿದ್ದೀವಿ, ಬರಬೇಕು ಅಷ್ಟೇ, ವೆಯ್ಟ್ ಮಾಡ್ತಾಯಿದ್ವಿ. ಹೀಗೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ತುಂಬ ಹೊತ್ತು ಕಾಲ ಕಳೆದ್ವಿ. ಮೊದಲಿಗೆ ಬಂದಿದ್ದು ಸ್ವೀಟ್ ಕಾರ್ನ್ ಸೂಪು. ನನಗೆ ಸ್ವೀಟ್ ಅಂದರೆ ಇಷ್ಟ ಆಗೋದಿಲ್ಲ, ಅವರಿಬ್ಬರಿಗೂ ಇಷ್ಟ ಆಗಲ್ಲ ಅಂತ ಹೇಳ್ತಾಯಿದ್ರು. ಸ್ವೀಟು ತಿನ್ನೋದೇ ಕಷ್ಟ ಅಲ್ಲ ಇತ್ತೀಚಿನ ದಿನಗಳಲ್ಲಿ. ಖಾರ ಆದರೆ ತಿನ್ಬೋದು, ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ ಅಂತ ಮಾತಾಡ್ತಾಯಿದ್ವಿ. ಹಾಗೆ ಬೇಬಿ ಕಾರ್ನ್ ಮಂಚೂರಿ, ಅದು ತುಂಬ ಚೆನ್ನಾಗಿತ್ತು, ಅದು ಇಷ್ಟ ಆಯಿತು. ನೆಕ್ಸ್ಟು ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ, ಅದು ಸ್ವೀಟ್ ಇತ್ತು. ರೋಟಿ ಚೆನ್ನಾಗಿತ್ತು. ಹೀಗೆ ನಾವು ತೊಗೊಂಡಂಥ ಐಟಮ್ಮು 2 ಐಟಮ್ಸು ತುಂಬ ಸ್ವೀಟ್ ಇತ್ತು, ಅದೇ ಮಾತಾಡ್ಕೊಳ್ತಾ ಇದ್ವಿ. ನಾವು ಸಿಕ್ಕಂತಹ ಖುಷಿಗೆ ಇವತ್ತೆಲ್ಲ ಸ್ವೀಟೇ ಅನ್ನಿಸ್ತಾ ಇದೆ ಅಂತ. ಆದರೆ ವೆಜ್ ಬಿರಿಯಾನಿ ಮಾತ್ರ ತುಂಬ ಖಾರ ಇತ್ತು. ಹಾಗಾಗಿ ಗೀತಕ್ಕನ ಕೇಳ್ತಾ ಇದ್ದೆ, ಅವರು ನಾವು ಖಾರ ಇಲ್ಲ, ಎಲ್ಲ ಸ್ವೀಟ್ ಅಂದ್ರಲ್ಲ, ಅದಕ್ಕೆ ರೈಸ್ ತುಂಬ ಖಾರ ಮಾಡಿದ್ದಾರೆ. ಚೆನ್ನಾಗಿ ಖಾರ ಮಾಡಿಕೊಟ್ರಿ ಲಾಸ್ಟಲ್ಲಿ ಸ್ವೀಟ್ 2 ಸ್ವೀಟ್ ಡಿಶ್ಶು, 1 ಖಾರ ಕೊಟ್ಟಿದ್ದೀವಿ. ಖಾರನೇ ಇರುತ್ತಾ? ಈಗ ನಮಗೋಸ್ಕರ ಖಾರ ಕೊಡ್ತಾ ಆದರೂ ಪರವಾಗಿಲ್ಲ. ಓಕೆ, ಸ್ವೀಟ್ ತಿಂದ್ಬಿಟ್ಟು ಈಗ ಅಟ್ಲೀಸ್ಟ್ ಆಯಿತು. ನಿಮಗೂ ಖಾರನಾಗೈತೆ? ನನ್ನ ಸಖತ್ ಖಾರ. ಅಕ್ಕನಿಗೆ ಇದು ನಮ್ಮಿಬ್ಬರ ಕಡೆಯಿಂದ ಅಕ್ಕನಿಗೆ. ಆ್ಯಕ್ಚುಲಿ ನನ್ನ ಡಯಟಲ್ಲಿ ಇದೆಲ್ಲ ಜಾಸ್ತಿ ತಿನ್ನೋದೇ ಇಲ್ಲ. ನನಗೆಲ್ಲ ಉಗಿಬೇಡಿ. ವೆಜ್ ಬಿರಿಯಾನಿ ಅಂತೂ ತುಂಬಾ ಖಾರ ಇತ್ತು. 3 ಜನಕ್ಕೂ ತಿನ್ನೋಕ್ಕಾಗಲಿಲ್ಲ, ಅಷ್ಟು ಖಾರ ಇತ್ತು. ಹಾಗಾಗಿ ಅವ್ರನ್ನ ಕೇಳ್ತಾ ಇದ್ವಿ, ಏನು ತುಂಬ ಖಾರ ಹಾಕಿ ಕೊಟ್ಬಿಟ್ಟಿದ್ದೀರಾ ನಮಗೆ ಅಂತ. ಹೀಗೆ ತಮಾಷೆ ಮಾಡ್ತಾಯಿದ್ವಿ. ಅವ್ರಿಗೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಾಲ್ ಹತ್ರ ಬಂದ್ವಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 3:30 ಆಗಿತ್ತು. ನಾವು ಹೋಟೆಲಲ್ಲೇ ತುಂಬ ಹೊತ್ತು ಟೈಮ್ ಕಳೆದ್ಬಿಟ್ವಿ. ನೋಡಿ ಅಲ್ಲ, ಇಲ್ಲಿ ಇದೆಲ್ಲ ಹಾಕಿದ್ದಾರೆ, ಒಳಗಡೆ ಹೋಗ್ಬಾರ್ದು ಅಂತ ಅವ್ರು ನೋಡಿ ಒಳಗಡೆ ಹೋಗ್ತಿದ್ದಾರೆ. ನಾವು ರೋಡಿ ಅಲ್ವಾ? 3 ಜನ ಡಾನ್ ಗಾಯತ್ರಿ ಹೋಗಿ ಕೊಟ್ಕೊಂಡಿದ್ದಾರೆ ಒಳಗಡೆ. ಈಗ ನೀವು ಹೋಗಬೇಕು ಸೆಕೆಂಡ್ ಡೌನ್. ಈಗ ಕೆಲವೊಂದಷ್ಟು ವೀಡಿಯೋಸ್ಗಳು ಮಾಡೋದಿತ್ತು, ಹಾಗಾಗಿ ರೆಡಿ ಆಗ್ತಾ ಇದ್ದಾರೆ. ನೋಡಿ, ಮೇಕಪ್ ಮಾಡ್ಕೊತಾ ಇದ್ದಾರೆ. ಫುಲ್ಲು ಬೆಳಗ್ಗೆ ಬಂದಾಗ ಹೆಂಗಿದೆ ಈಗ ನೋಡಿ ಹೆಂಗ ಮಾಡ್ಕೋಬೇಕು ಸ್ವಲ್ಪ. ಬಿಹೈಂಡ್ ದ ಸೀನ್ ಇದು ತಗೊಂಬಂದಿಲ್ಲ, ಏನಾದ್ರು ವ್ಯಾಸ್ಲಿನ್ ತಂದಿಲ್ಲ. ಈಗ ಒಂದ್ಸರಿ ಮಾಡಿ ಮಾತು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಮೇಕಪ್ ಮಾಡ್ಕೊಳ್ಳೋದನ್ನ ವಿಡಿಯೋ ಮಾಡಿದ್ದಾರೆ ನೋಡಿ ಇವರು. ಮತ್ತೆ ಬಿಹೈಂಡ್ ದ ಸೀನ್ ಚೆನ್ನಾಗಿ ಕಾಣಿಸ್ಬೇಕಲ್ಲ ಕ್ಯಾಮ್.
ಗೊತ್ತಿದೆ, ಬೇಕಂದ್ರೆ ಕೊಡ್ತೀನಿ. ಗೊತ್ತು ನಾನು ನೋಡಿ ಮೇಕಪ್ ಮಾಡ್ಕೊಳ್ತಾ ಇರೋದನ್ನು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಗೊತ್ತಾಗಬೇಕಲ್ಲ, ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕಲ್ವಾ, ನಾನು ಚೆನ್ನಾಗಲ್ವಾ. ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ ವಿಡಿಯೋ ಮಾಡುವಾಗ, ಹೆಂಗೆ ರೆಡಿ ಆಗ್ತಾರೆ. ಹೌದು, ಮತ್ತೆ ನಮ್ಮನ್ನ ನಾವು ಹೆಂಗೆ ಪ್ರೆಸೆಂಟ್ ಮಾಡೋದು, ಹಂಗೆ ಹಿಂಗೆಲ್ಲ ಬಂದ್ಬಿಟ್ರೆ ಹೆಂಗಿರುತ್ತೆ. ಫಸ್ಟ್ ಟೈಮು ಹಿಂಗೆ ಹೊರಗಡೆ ಮಾಡ್ತಾ ಇರೋದು. ಅದರಲ್ಲೂ ವಿಡಿಯೋ ಶೂಟ್ಗಿಂತ ಮುಂಚೆ ಗೀತಕ್ಕ ಅವರು ಮೇಕಪ್ ಮಾಡ್ಕೊಳ್ತಾ ಇದ್ರು. ಅದನ್ನು ವಿಡಿಯೋ ಮಾಡಿ ಅವ್ರಿಗೆ ರೇಗಿಸ್ತಾ ಇದ್ದೆ ಬಿಹೈಂಡ್ ದ ಸೀನ್ ಅಂತ. ಅದಕ್ಕೆ ಅವರು ಸುಮ್ಮನೆ ಜಗಳಾಡ್ತಾಯಿದ್ರು. ಕೆಲವೊಂದಷ್ಟು ವಿಡಿಯೋ ಶೂಟ್ ಇತ್ತು, ಅದನ್ನು ಇವಾಗ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಚಾನಲ್ಗೆ 2 ವಿಡಿಯೋ ಶೂಟ್ ಮಾಡಿಕೊಂಡ್ರು. ಹಾಗೆ ನನ್ನ ಚಾನಲ್ಗೂ ಒಂದು ವಿಡಿಯೋ ಮಾಡಿಕೊಂಡೆ. ಟೈಮೇ ಸಾಕಾಗಲಿಲ್ಲ, ರೀಲ್ಸ್ಗಳನ್ನು ಮಾಡ್ಕೊಳ್ತಾ ಇದ್ವಿ. ವಿಡಿಯೋ ಮಾಡುವಾಗಂತೂ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲ, ಇವ್ರು ರೀಲ್ಸ್ ಅವ್ರಿಗೂ ಬಂದಿಲ್ಲಲ್ಲ, ನಾವು ವ್ಲಾಗರ್ಗೆ ರೀಲ್ಸ್ ಮಾಡುವಾಗ ಹೇಗಿತ್ತು ಅಂತ ಬಿಹೈಂಡ್ ದ ಸೀನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ರೀಲ್ಸ್ ಮಾಡುವಾಗ. ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ತಪ್ಪದೆ ವೀಡಿಯೋಸ್ಗಳನ್ನ ನೋಡಿ. ತುಂಬಾ ಖುಷಿಯಾಯಿತು ಇವ್ರನ್ನ ಮೀಟ್ ಮಾಡಿ. ಬರೀ ಫೋನಲ್ಲೇ ಮಾತಾಡ್ತಾ ಇದ್ವಿ, ಆದರೆ ಡೈರೆಕ್ಟಾಗಿ ಮೀಟ್ ಮಾಡಿದ್ದು ತುಂಬ ಖುಷಿಯಾಯಿತು. ಇವ್ರ ಬಗ್ಗೆ ಇನ್ನಷ್ಟು ನನಗೂ ಗೊತ್ತಾಯಿತು. ಸೊ ನಮ್ಮ 3 ವೀಡಿಯೋಸ್ ಬರುತ್ತೆ ನಮ್ಮ 3 ಜನ ಚಾನಲಲ್ಲಿ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತಲೇ ಹೇಳ್ಕೊಳ್ತೀವಿ. ಅಲ್ಲ ಗಾಯತ್ರಿ? ಸೊ ನೋಡ್ತೀರಲ್ವ, ಇವತ್ತಿನ ದಿನ ಒಂಥರ ತುಂಬಾ ಸ್ಪೆಷಲ್ ಆಗಿತ್ತು. ತುಂಬ ಹೊತ್ತು ಮನೆ ಬಿಚ್ಚಿ ಮಾತಾಡಿದ್ವಿ ಅಂತ ಹೇಳ್ಬೋದು. ಹೌದು, ಈಗ ಟೈಮ್ ಆಲ್ಮೋಸ್ಟ್ 5:30ನ ನೋಡಿ. ನಾವು ಬಂದಾಗ 11:15 ನಾವು ಮನೆಗೆ ಇಲ್ಲಿಗೆ ಬಂದಿದ್ದು. ಈಗ 5:15 ಆಯಿತು. ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ನಮಗೆ. ಅಷ್ಟೊಂದು ತುಂಬ ಹರಟೆ ಹೊಡೆದ್ವಿ, ಮನುಷ್ಯನ ಮಾತೆಲ್ಲ ಮಾತಾಡಿದ್ವಿ. ಒಂಥರ ಖುಷಿಯಾಗಿತ್ತಲ್ಲ, ಚೆನ್ನಾಗಿತ್ತು. ಥ್ಯಾಂಕ್ ಯು ಬಂದಿದ್ದಕ್ಕೆ ತುಂಬ ಖುಷಿ. ನಿಮಗೂ ಥ್ಯಾಂಕ್ಸು, ಕರೆದಿದ್ದಕ್ಕೆ. ನೀವು ಕರೆದಿದ್ದಕ್ಕೆ ನಾವು ಬಂದ್ರಲ್ಲ, ಅದು ಖುಷಿ ಆಯಿತು. ಸರಿ, ಬಾಯ್, ಮತ್ತೆ ಸಿಗೋಣ. ಇದೇ ಥರ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.